ಹಲೋ ಹಾಯ್ ನಮಸ್ಕಾರ. ಪೆಹಲ್ಗಾಮ್, ಜಮ್ಮು ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿ, ಅಲ್ಲಿ ನಾಗರಿಕರು, ಅಮಾಯಕ ನಾಗರಿಕರು ಜೀವ ಕಳ್ಕೊಂಡು ಎಲ್ಲ ತುಂಬ ದುಃಖಕರವಾದ ಘಟನೆ ನಡೀತು. ಅದಾದಮೇಲೆ ಫಸ್ಟ್ ಟೈಮ್ ವಿಡಿಯೋ ಮಾಡ್ತಾಯಿದ್ದೀನಿ. ಅದಕ್ಕೆ ಅಲ್ಲಿ ಜೀವ ಕಳ್ಕೊಂಡಿರೋ ಆ ಅಮಾಯಕ ನಾಗರಿಕರ ಆತ್ಮಕ್ಕೆ ಶಾಂತಿ ಕೋರ್ಬೇಕು ನಾವೆಲ್ಲ. ಒಂಥರ ಎಲ್ಲ ಶಾಂತಿ ಸಿಗಲಿ ಭಗವಂತ. ಆ ಕುಟುಂಬಗಳಿಗೆ ತುಂಬ ಭರಿಸಲಾಗದ ದುಃಖ ಒಂಥರ ಅದು. ಆ ದುಃಖ ಭರಿಸೋಕ್ಕೆ ಶಕ್ತಿ ಕೊಡಲಿ ಮತ್ತು ಆ ಉಗ್ರರಿಗೆ ತಕ್ಕ ಶಿಕ್ಷೆ, ಘನಘೋರವಾದ ಶಿಕ್ಷೆ ಆಗಲೇಬೇಕು ಅಂತ ಪ್ರಾರ್ಥನೆ ಮಾಡ್ಕೋತಾ ಈ ವಿಡಿಯೋ ಶುರು ಮಾಡೋಣ. ಏನೇ ಅಂದರೂ ಒಂದು ಬರ್ಬರ ಕೃತ್ಯ, ಇದೆಲ್ಲ ಒಂದು ಹೀನಾಯ ಹೇಡಿತನದ ಕೃತ್ಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದ್ರ ಬಗ್ಗೆ ಒಂದು ಡೀಟೇಲಾಗಿ ಬೇರೆ ಮುಂದಿನ ಸಲ ವಿಡಿಯೋ ಮಾಡೋಣ. ಬಟ್ ಅದಕ್ಕೆ ಮುಂಚೆ ನಿನ್ನೆ ಬೆಂಗಳೂರಲ್ಲಿ RCB ವರ್ಸಸ್ RR ಫಸ್ಟ್ ಟೈಮ್ ಈ ಸೀಸನಲ್ಲಿ RCB ಅಭಿಮಾನಿಗಳಿಗೋಸ್ಕರ ಒಂದು ಮ್ಯಾಚ್ ಗೆದ್ದಿದ್ದಾರಪ್ಪ. ಸದ್ಯ ಏನು ಅಂತ ಅದೊಂದು ಭಾರಿ ಟೆನ್ಷನ್ ಆಗೋಯ್ತು. ಆಲ್ಮೋಸ್ಟ್ ಕೊನೆಯವರೆಗೂ ಟೆನ್ಷನ್ನು. 18ನೇ ಓವರ್ ಮುಗಿದಾಗ ಇನ್ನೇನು ಬಾಯಿಗೆ ಬಂದ್ಬಿಟ್ಟಿತ್ತಲ್ಲ ಮಗುರು, ಇನ್ನೇನು ಹೋಯ್ತು ಮ್ಯಾಚು. ಧ್ರುವ್ ಜುರೇಲು, ಶುಭಮ್ ದುಬೈ ಇಟ್ಬಿಡ್ತಾರೆ ಸರಿಯಾಗಿ. ಆಯಿತು ಕತೆ, ಇನ್ನು ಕತೆ ಮುಗಿದೋಯ್ತು. ಅಭಿಮಾನಿಗಳು ಹಿಂಗೆ ಮೆಟ್ರೋನಲ್ಲಿ ಹತ್ಕೊಂಡೇ ಹೋಗೋದು ಅಂದ್ಕೊಂಡು ಅನ್ಕೋತಾ ಇದ್ವಿ. ಆ ಟೈಮಲ್ಲಿ ನಮ್ಮ ಅಭಿಮಾನಿ ದೇವರುಗಳ ನೆರವಿಗೆ ಬಂದು ಅವರು ಖುಷಿ ತಂದದ್ದು ಯಾರು? ಜಾಶ್ ಹೇಸಲ್ವುಡ್ನ ರೂಪದಲ್ಲಿ ಬಂದಿದ್ದು ನಿನ್ನೆ ಹುಟ್ಟಿದ ಹಬ್ಬ ಇದ್ದ ನಮ್ಮ ಅಭಿಮಾನಿಗಳ ದೇವರು ಡಾಕ್ಟರ್ ರಾಜ್ಕುಮಾರ್ ಜಾಶ್ ಹೇಸಲ್ವುಡ್ ರೂಪದಲ್ಲೇ ಬಂದು ಡೆಫಿನೆಟ್ಲಿ ಮ್ಯಾಚ್ ಗೆಲ್ಲಿಸಿದ್ದು ಅಂತ ನಾನು ಹೇಳಬೇಕು. ಯಾಕಂತಂದರೆ ಅಭಿಮಾನಿಗಳನ್ನೇ ದೇವರು ಅಂತ ಕರೆದಿದ್ದು ನಮ್ಮ ಅಣ್ಣ ಅವರು. ಸೊ ಅವ್ರು ಹುಟ್ಟಿದಬ್ಬ, ಹೋಮಲ್ಲಿ ಮನೆ ಮ್ಯಾಚ್ ನಡೀತಾ ಇದೆ, ಅಭಿಮಾನಿಗಳೆಲ್ಲ ರೋಸಿ ಹೋಗ್ಬಿಟ್ಟಿದ್ದಾರೆ. ಒಂಥರ ಫಿಲಮ್ಗಳಲ್ಲೂ ಅಷ್ಟೇ ಎಲ್ಲ ಒಡ್ಸ್ಕೊಂಡ್ಬಿಟ್ಟಿರ್ತಾರೆ, ಹೀರೋ ಎಲ್ಲ ಆಗೋಗಿದೆ ಅಂದಾಗ ಫುಲ್ಲು ಅಂತ ಶಕ್ತಿ ಬಂದ್ಬಿಟ್ಟು ಹಂಗೆ ಬರುತ್ತಲ್ಲ, ಹಂಗೆ ಜಾಶ್ ಹೇಸಲ್ವುಡ್ ಸ್ವರೂಪದಲ್ಲಿ ಬಂದು ನೆನ್ನೆ ಮ್ಯಾಚ್ ಗೆಲ್ಸಿರೋದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಡೆಫಿನೆಟ್ಲಿ ಸಖತ್ ಮ್ಯಾಚು. ಏನು ಆ 19ನೇ ಓವರು, ಇಲ್ಲಾಂದರೆ ಆಗೋಕ್ಕೆ ಚಾನ್ಸ್ ಇದೆಯಾ ನೀವೇ ನೋಡಿ. 18 ರನ್ ಬೇಕು 2 ಓವರಲ್ಲಿ. ಆ ಓವರಲ್ಲಿ ಜಾಶ್ ಹೇಸಲ್ವುಡ್ ಬರೀ ಒಂದೇ ಒಂದು ರನ್ ಕೊಟ್ಟು 2 ವಿಕೆಟು. ಅಪ್ಪ ರಾಮ, ಹೆಂಗೆ ಗುರು ಈ ಥರ ಎಲ್ಲ ಆಗೋದು? ಯಾಕಂದರೆ IPL ಇತಿಹಾಸದಲ್ಲಿ ಅಥವಾ IPLನಲ್ಲಿ ಈ ಥರ ಡೆತ್ ಬೌಲಿಂಗ್ ಅದು ಈಗ ಹೊಡಿತಾ ಇರೋ ಪರಿಸ್ಥಿತಿನಲ್ಲಿ ಎಲ್ಲ ನೋಡ್ಕೊಂಡು ಹೋದರೆ ಬರೀ 1 ರನ್ ಕೊಟ್ಟು 2 ವಿಕೆಟ್ ತೆಗೆಯೋದು ಅನ್ನೋದು ಅಷ್ಟು ಸುಲಭದ ಮಾತಲ್ಲ. ನಿನ್ನೆ ಒಂದೇನೋ ಬೇರೆ ಡಿವೈನ್ ಬ್ಲೆಸ್ಸಿಂಗ್ ಇತ್ತು ಡೆಫಿನೆಟ್ಲಿ, ಅದಕ್ಕೇ ಗೆದ್ದಿರೋದು. ಇಲ್ಲ ಅಂದರೆ ಆಗ್ತಾರಲ್ಲ. ಇಲ್ಲಿ ಶಾಪಗ್ರಸ್ತ ಸ್ಟೇಡಿಯಂ ಗುರು, ಅಲ್ಲಾಗಲೇ ಅಲ್ಲಿ ಗೊತ್ತಲ್ಲ, ನಮ್ಮ ಹೆಣ್ಣಿನ ಶಾಪ ಇದೆ ಅಲ್ಲಿ, ಶಾಂತರಂಗಸ್ವಾಮಿಯವ್ರ ಶಾಪ, ಬೇರೆ ವಿಪರೀತ ಕರ್ಸ್ಡ್ ಪ್ಲೇಸ್ ಅಂತಾರಲ್ಲ, ಹಂಗಿರೋ ಈಗ ಎಲ್ಲ ಈ ಥರ ಸೋತ್ಕೊಂಡ್ಬಂದು ಇನ್ನೇನು ಇದು ಸೋಲೋ ಮೊಮೆಂಟಲ್ಲೇ ಬಂದು ಗೆದ್ದಿದ್ದಾರೆ ಅಂದರೆ ಅಲ್ಲಿ ಒಂದು ಇನ್ನೊಂದು ಅಭೂತಪೂರ್ವ ಒಂದು ಮಾನವನಿಗಿನ್ನ ಒಂದು ಮೇಲಿರುವಂಥ ಒಂದು ಏನೋ ಒಂದು ಶಕ್ತಿ ಬಂದು ಗೆಲ್ಲಿಸಿರೋದು ಅದು ಡಾಕ್ಟರ್ ರಾಜ್ಕುಮಾರನ್ನೇ ಹುಟ್ಟಿದಬ್ಬ ಅಷ್ಟೇ. ಇನ್ನೇನು ಮಾತಾಡೋಂಗಿಲ್ಲ. ಜಾಶ್ ಹೇಸಲ್ವುಡ್ ಅಣ್ಣವ್ರ ಥರನೇ ಅಂದ್ಕೊಂಬಿಟ್ಟು ನಿನ್ನೆ ಅವ್ರಿಗೇ ನಮಸ್ಕಾರ ಮಾಡಬೇಕು. ಏನು ಬೌಲಿಂಗ್ 19ನೇ ಓವರು ಖತರ್ನಾಕ್ ಆಗಿತ್ತು. ನನಗಂತೂ ಭಾರಿ ಖುಷಿ ಆಗುತ್ತೆ. 2 ವಿಕೆಟ್ ಬೇರೆ ಬ್ಯಾಕ್ ಟು ಬ್ಯಾಕ್. ಜಾಫರ್ ಆರ್ಚರು ಔಟ್ ಆಗಿದ್ದು ಏನು ಸಖತ್ ಖುಷಿ ಆಯಿತು ನೆನ್ನೆ ಅದನ್ನು ನೋಡಿ. ಬಟ್ ಏನಪ್ಪ ಇನ್ನೇನು ಬಾಯಿಗೆ ಬಂದಿದ್ದು ಅಂತಂದರೆ ಯಾವ ರೀತಿ ಅದಕ್ಕೆ ಮುಂಚೆ ಓವರ್ 18ನೇ ಓವರು ಭುವನೇಶ್ವರ್ ಕುಮಾರ್ ನಾವು ಡೆತ್ತಲ್ಲಿ ಫುಲ್ಲು ಸ್ಪೆಷಲಿಸ್ಟು ಹಿಂಗೆ ಮಾಡ್ತಾರೆ, ಆ ಥರ ಎಲ್ಲ ಕತೆಗಳಿದ್ದಾವೆ. ಏನೇ ಅಂದರೂ 40 ರನ್ನಲ್ಲಿ ಹೆಂಗೋ ವೈಡ್ ಯಾರ್ಕರ್ಸು, ಸ್ಲೋಯರ್ ಒನ್ಸು ಎಲ್ಲ ಹಾಕಿ ಕಂಟ್ರೋಲ್ ಮಾಡ್ಕೊಂಡು ಹೆಂಗೋ ಆಗೋಗ್ಬಿಟ್ಟು ಒಂದು ಹಂತಕ್ಕೆ ತೊಗೊಂಬರ್ತಾರೆ ಅಂತ ನಾವು ಕಾಯ್ಕೊಂಡು ಕೂತಿದ್ರೆ 22 ರನ್ ಹೊಡೆಸ್ಕೊಳ್ಳೋದು. ಧ್ರುವ್ ಜುರೇಲ್ ಸಖತ್ ಗುರು, ಅವ್ರನ್ನೂ ಅಪ್ರಿಷಿಯೇಟ್ ಮಾಡಿ. ಧ್ರುವ್ ಜುರೇಲು, ಶುಭಮ್ ದುಬೆ ಸಖತ್ತಾಗಿ ಆಡಿದ್ರು, ಅವ್ರನ್ನೂ ಅಪ್ರಿಷಿಯೇಟ್ ಮಾಡ್ಬೇಕು. ಆ ಮೊಮೆಂಟಲ್ಲಿ ಟೆನ್ಷನ್ ಹಾಕ್ಕೊಳ್ಳೋದೆ ಸರಿಗೆ ಬಿಟ್ಟಿದ್ದು ಏನು ಅದು ಭುವನೇಶ್ವರ್ ಕುಮಾರ್ಗೆ ಹೋಮ್ ಅಡ್ವಾಂಟೇಜು ಅದು ಇದು ಅಂತೆಲ್ಲ ಹೇಳೋಕ್ಕಲ್ಲ. ಬಟ್ ಅವ್ರ ಕೇಪಬಿಲಿಟಿ ಮೇಲೆ ನಂಬಿಕೆ ಇತ್ತು. ಯಾಕಂದರೆ ಅವ್ರೇನು ಚಿನ್ನಸ್ವಾಮಿಲಿ ಸಿಕ್ಕಾಪಟ್ಟೆ ಆಡಿ ಎಲ್ಲ ಆ ಥರ ಎಕ್ಸ್ಪೀರಿಯನ್ಸ್ ಏನಿಲ್ಲ. ಬಟ್ ಕೇಪಬಿಲಿಟಿ ಮಾಡ್ತಾನೆ ಅಂದರೆ 50 ಹೊಡೆಸ್ಕೊಳ್ಳೋದು. 4 ಓವರ್ಗೆ 50 ಆಗೋಯ್ತು ಆ ಮನುಷ್ಯಂದು ಫುಲ್ಲು ನಂಬರ್ಸ್. ಇಲ್ಲಿ 40 ರನ್ ಬೇಕಾಗಿದ್ದಿದ್ದು 2 ಓವರ್ಗೆ 18 ರನ್ ಆಗೋಯ್ತು. ವಾ, ಇನ್ನೇನಪ್ಪ ಮಾಡೋದು ಅಂತ. 2 ಓವರ್ಗೆ 18 ಅಂದರೆ ಇನ್ನು ಕಾಲು ಎತ್ಕೋತು ಅಂದ್ಕೊಂಡೇ ಇದ್ದಿದ್ದು. ಜಾಶ್ ಹೇಸಲ್ವುಡ್ ಹೆಂಗೋ ಸೇವ್ ಮಾಡಿದ್ರು. ಅಲ್ಲಿ ಭುವನೇಶ್ವರ್ ಕುಮಾರ್ 50. ಇಲ್ಲಿ ನೋಡಿ ಸದ್ಯ ಬ್ಯಾಟಿಂಗಲ್ಲಿ ಕೊಹ್ಲಿ ಮತ್ತು ದೇವದತ್ 50 ಅಲ್ಲದೆ ಇಲ್ಲಿ ಭುವನೇಶ್ವರ್ ಕುಮಾರ್ ಹೊಡ್ಸ್ಕೊಂಡಾಗ ತೆರಿಗೆ ತಲೆಯೆಲ್ಲ ಕೆಟ್ಟೋಯ್ತು. ಹೋಗತ್ಲಾಗ ಇಲ್ಲೂ ಹೋಯ್ತು ಮ್ಯಾಚು ಅಂದ್ಕೊಂಡು. ದೇವ್ರ ದಯೆ, ಅದೇ ಅಭಿಮಾನಿಗಳಿಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಆಶೀರ್ವಾದ. ಗೆದ್ರು ಗುರು, ಖುಷಿಯಾಯಿತು. ಅದರಲ್ಲೂ 20ನೇ ಓವರೂ ಅಷ್ಟೇ ಯಶ್ ದಯಾಳ್ ಏನು ಮಾಡ್ತಾರೋ ಏನೋ ಅಂದ್ಕೊಂಡು ಫುಲ್ಲು ಕಾಯ್ತಾಯಿದ್ರೆ ಅಪ್ಪ ಮನುಷ್ಯ ಸಿಕ್ಕಾಪಟ್ಟೆ ದಯಾಳಾಗೋಗ್ಬಿಟ್ಟಿದ್ರು. ನೆನೆ ಎಲ್ಲ ರನ್ನು ಕೊಟ್ಟು ಯಪ್ಪ ರಾಮ ಫುಲ್ ತಗೊಳ್ರಪ್ಪ ಅಂತ ಫುಲ್ ಒಂಥರ ಏನೋ ಒಂದು ಹಾಕಿ ಅಂದ್ಕೊಂಡು ಹೊಡೆಸ್ಕೊಂಡು ಗಾನ್ ಕೇಸ್ ಆಗೋಯ್ತು ಫಸ್ಟು. ಕೊನೆಗೆ 3 ಓವರಿಗೆ ಕೊಟ್ಟಿದ್ದು ಆ ಮನುಷ್ಯಂಗೆ ಗೊತ್ತಲ್ಲ. ಹೆಂಗೋ ಕೃಣಾಲ್ ಪಾಂಡ್ಯ ಬಂದು ಆ ಮನುಷ್ಯ ಬ್ರೇಕ್ ಥ್ರೂಗಳು. ಅಂತೂ ಕೃಣಾಲ್ ಪಾಂಡ್ಯ
ಚಿನ್ನಸ್ವಾಮಿಲೂ ಸಗದಾಗಿ ಬೌಲಿಂಗ್ ಮಾಡ್ತೀನಿ, ಫಸ್ಟ್ ಬಾಲೇ ವಿಕೆಟ್ ತೆಗೆದು ಆಮೇಲೂ ಆಲ್ಮೋಸ್ಟ್ ವಿಕೆಟು ಅದು DRSಗೆ ಹೋಗಿದ್ದಕ್ಕೆ ಬಚಾವು. ಸಖತ್ತಾಗಿ ಬೌಲಿಂಗು. 20ನೇ ಓವರು ಹೆಂಗೋ ದಯಾಳ್ ಕಂಟ್ರೋಲ್ ಮಾಡಿದ್ದು. ನನಗೆ ಅದಕ್ಕಿಂತ ಇಷ್ಟ ಆಗಿದ್ದು 19ನೇ ಓವರ್ ಲಾಸ್ಟ್ ಬಾಲ್ ಅನ್ಸುತ್ತೆ, ಅದು ಸರಿ, ಅಥವಾ 20ನೇ ಓವರ ಅಲ್ಲಿ. 19ನೇ ಓವರ್ ಲಾಸ್ಟ್ ಬಾಲು ಏನು ಹೊಡೆದಾಗ ಹಸರಂಗ ಅನಿಸುತ್ತೆ, ಹಿಂಗೆ ಹೊಡೆದಾಗ ಅದು ಡೀಪ್ಗೆ ಹಿಂಗೆ ಎಡ್ಜ್ ಆಗಿಬಿಟ್ಟು ಔಟ್ಸೈಡ್ ಎಡ್ಜು ಹಾಫ್ ಸ್ಟಂಪ್ ಕಡೆಗೆ ಹೋಗ್ಬಿಟ್ಟು ಆ ಡೀಪ್ ಥರ್ಡ್ ಮ್ಯಾನ್ ಕಡೆ ಹೋಯ್ತು. ಆ ಥರ ಎಡ್ಜ್ಗಳು ಯೂಶಲಿ ಆ ಟೈಮಲ್ಲಿ ಹಣೆ ಬರೋ ಸರಿನೇ ಇರಲ್ಲ, ಜುಯ್ ಅಂತ ಓಡೋಗ್ಬಿಟ್ಟು ಆ ಕಡೆ ಬೌಂಡ್ರಿಗೆ ಹೊಟ್ಟೋಗ್ಬಿಡುತ್ತೆ 4ಗೆ. ನೆನ್ನೆ ಅಲ್ಲಿ ಹಿಂಗೆ ಹೋದಾಗ ಅಲ್ಲಿ ನೋಡಿದ್ರೆ ಸಖತ್ತಾಗಿ ಫೀಲ್ಡ್ ಪ್ಲೇಸ್ಮೆಂಟು, ಅಲ್ಲಿ ನೋಡಿದ್ರೆ ರೊಮಾರಿಯೋ ಶೆಫರ್ಡ್ನ ನಿಲ್ಸ್ಕೊಂಡ್ಬಿಟ್ಟಿದ್ದಾರೆ. ಸಖತ್ ಖುಷಿ ಆಗೋಯ್ತು ನನಗೆ, ಅಪ್ಪ ಈ ಥರ ಫೀಲ್ಡ್ ಪ್ಲೇಸ್ಮೆಂಟಾ ಅಂತ. ಅದಂತೂ ಸಖತ್ ಅಪ್ರಿಷಿಯೇಟ್ ಮಾಡ್ಬೇಕು. ನೋಡಿ ಅದನ್ನು ಹೈಲೈಟ್ಸಲ್ಲೆಲ್ಲಾದರೂ ಅದೇನಾದ್ರು 4ಗೆ ಹೋಗ್ಬಿಟ್ಟಿತ್ತು ಅಂದರೆ ಸಖತ್ ಟೆನ್ಷನ್ ಆಗಿರೋದು. ಲಾಸ್ಟ್ ಓವರ್ಗೆ 13 ರನ್ ಹಂಗೆ ಬೇಕಾಗಿ ಎಲ್ಲ ಫುಲ್ಲು ದಯಾಳು ಆಗೋಗ್ಬಿಟ್ಟಿದ್ರೆ ಕತೆ ಆಗೋಗಿರೋದು. ಸಖತ್ ಅದಂತೂ ಸಖತ್ ಫೀಲ್ಡ್ ಪ್ಲೇಸ್ಮೆಂಟು ಭಾಳ ಚೆನ್ನಾಗಿ ಅನ್ನಿಸ್ತು. ಭಾರಿ ಖುಷಿಯಾದಂಥ ವಿಚಾರ. ನೆನ್ನೆ ಗೆದ್ದರು, ಹೆಂಗಾನ ಗೆದ್ದೊಳ್ಳಿ, ಏನು ಟೆನ್ಷನಾರು ಆಗಲಿ, ಬಾಯಿಗೆ ಬರಲಿ, ಏನೋ ನಮಗೆ 2 ಪಾಯಿಂಟ್ ಬೇಕಾಗಿತ್ತು ಗುರು. ನೆನ್ನೆ 2 ಪಾಯಿಂಟ್ ಬಂತು. ಪ್ಲೇ ಆಫ್ಗೆ ಒಂದು ಸೇಫರ್ ಪೊಸಿಷನ್ಗೆ ಬಂದಿದ್ದಾಯ್ತು. ಯಾಕಂದರೆ ಕಾಂಪಿಟೇಷನ್ ಹಂಗೆ ಇದೆ. ಅಲ್ಲಿ MI ಅವರು ಏನೇನೋ ಮಾಡಿಬಿಟ್ಟಿದಾರಂತಲ್ಲಪ್ಪ, ಫುಲ್ ಅಲ್ಲಿ ಅಂಪೈರ್ ಸೋಲ್ಟು ಮುಂಬೈ ಅನ್ನೋ ಥರ ಎಲ್ಲ ಫುಲ್ ಆಕ್ಷನಲ್ಲಿ ಏನೇನೋ ಅದ ಇಶಾನ್ ಕಿಶನ್ ಇನ್ಸಿಡೆಂಟು. ಅಯ್ಯೋ ಅದೇನು ಕತೆ, ನಾವು ನಮ್ಮ ಮುಂಚೆ ಸುಮ್ಮನೆ ಹೋಗ್ತಾ ಇತ್ತಿದ್ದು. ಆ ಮ್ಯಾಚ್ದು ಹೈಲೈಟ್ಸ್ ನೋಡ್ರೆ ತಲೆಗೆಟ್ಟೋಗುತ್ತೆ. ಅದೇನು ಅಂಪೈರ್ ವೈಡ್ ತೋರಿಸ್ತಾನೆ ಔಟ್ ಅಂದ್ಬಿಟ್ಟು ಡಮಾರ್ ಅಂತ. ಸೊ ಅದು ಬೇರೆ ಎಲ್ಲ ಟೆನ್ಷನ್ ಇದೆ ಅಲ್ಲಿ ಪ್ಲೇ ಆಫ್ಗೆ ಹೋಗೋಕ್ಕೆ. ಸೊ ಅದಕ್ಕೆ ನೆನ್ನೆ ಬೇಕಾಗೇ ಇತ್ತು ಅದು. ಹೆಂಗ ಒಂದು ಸದ್ಯ ಪಾಯಿಂಟ್ ಅಂತೂ ಬಂತು. ನೆನ್ನೆ ಬೇರೆ ಇನ್ನಿಂಗ್ಸ್ ಬಗ್ಗೆ ಮಾತಾಡಬೇಕು ಅಂತಂದರೆ ಬ್ಯಾಟಿಂಗು ಚೆನ್ನಾಗಿ ಒಂದು ಪ್ಲ್ಯಾನ್ ಹಾಕೊಂಡು ಬಂದಿದ್ರು ಕರೆಕ್ಟಾಗಿ. ಈ ಚಿನ್ನಸ್ವಾಮಿಲಿ ಅದು ಇದು ಸೀನ್ಗಳೆಲ್ಲ ಆಡೋಕ್ಕಲ್ಲ. ಟಾಸ್ ಅಂತೂ ಸೋಲ್ತೀವಿ. ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ಒಂದು 180-170 ಟಾರ್ಗೆಟ್ ಇಟ್ಕೊಂಡು ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿ ಆಮೇಲೆ ಆಕ್ಸಿಲರೇಟ್ ಮಾಡೋದು ಅಂತ ಚೆನ್ನಾಗಿ ಆಡಿದ್ರು. ಯಾಕಂದರೆ ಫಸ್ಟ್ ಎಲ್ಲೂ ಗಮನಿಸ್ದಂಗೆ ಪವರ್ ಪ್ಲೇ ಆಗೋವರೆಗೂ, ಪವರ್ ಪ್ಲೇ ಇದ್ರೂ ಫೀಲ್ಡರ್ಸ್ ಎಲ್ಲ ಒಳಗಡೆ ಇದ್ರೂ ಸರ್ಕಲ್ ಒಳಗೆ ಇವರು ಏರಲ್ಲಿ ಆಡೋದು ಇವೆಲ್ಲ ಅವಾಯ್ಡ್ ಮಾಡಿದ್ರು. ಆಲ್ಮೋಸ್ಟ್ ನಾನು ನೋಡ್ದಂಗೆ 6 ಬಂದಿದ್ದು ತುಂಬ ಲೇಟು. ಎಲ್ಲ ಬೌಂಡ್ರಿ 4ಗಳೇ ಬರ್ತಾಯಿತ್ತು, ಸಖತ್ 4ಗಳು ಹೊಡೆದ್ರು. ಆಮೇಲೆ 7ನೇ ಓವರಲ್ಲೇನೋ ಸಾಲ್ಟ್ ಮೇಲೆ ಕೆತ್ತಕ್ಕೋಗಿ ಅದು ಟಾಪ್ ಎಡ್ಜ್ ಥರ ಒಂಥರ ಹೋಗಿ ಔಟ್ ಆಗಿದ್ದಾಯಿತು. ಬಟ್ ಸಖತ್ತಾಗಿ ಇನ್ನಿಂಗ್ಸ್ನ ಪೇಸ್ ಮಾಡ್ಕೊಂಡು ಹೋದರು. ಅದಾದಮೇಲೆ ದೇವದತ್ ಪಡಿಕಲ್ಲು ಸಖತ್ ಆಕ್ಸಿಲರೇಷನು, ಕ್ಯಾಲ್ಕುಲೇಟೆಡ್ ಇದು. 2 ಚಾನ್ಸ್ ಬಂತು, ದೇವದತ್ ಪಡಿಕಲ್ ಕ್ಯಾಚ್ ಹಿಡಿಬೋದಾಗಿತ್ತು. ಬಟ್ ಅಂದ್ರೂ ದೇವದತ್ ಪಡಿಕಲ್ದು ಶಾರ್ಟ್ ಸೆಲೆಕ್ಷನ್ಸು ನೆನ್ನೆ ಎಕ್ಸಿಕ್ಯೂಷನ್ಸು ತುಂಬ ಚೆನ್ನಾಗಿತ್ತು. ಒಂಥರ ಯಾರೋ ಸರಿಯಾಗಿ ಕೋಚ್ ಮಾಡ್ತಾಯಿದ್ದಾರೆ, ನೀಟಾಗಿ ಆ ಮನುಷ್ಯನು ಎಕ್ಸಿಕ್ಯೂಟ್ ಮಾಡ್ತಾಯಿದ್ದಾರೆ. ಖುಷಿ ಆಗುತ್ತೆ. ನಂಬರ್ 3ನಲ್ಲಿ ಬಂದು ಸದ್ಯ ಇಲ್ಲದೇ ಇರೋ ಟೆನ್ಷನ್ ಎಲ್ಲ ಕೊಡೋದಂಗೆ ಸಾಲಿಡ್ಡಾಗಿ ಬಿಲ್ಡ್ ಮಾಡಿ ಪಾರ್ಟ್ನರ್ಶಿಪ್ಸ್ನ ಆಲ್ಮೋಸ್ಟ್ 100 ರನ್ ಪಾರ್ಟ್ನರ್ಶಿಪ್, 95-96 ಪಾರ್ಟ್ನರ್ಶಿಪ್ ಅನಿಸುತ್ತೆ ಕೊಹ್ಲಿ ಜೊತೆ. ಸೂಪರಾಗಿ ಆಡಿದ್ರು. ಅದೊಂದು ಖುಷಿಯಾಗಿತ್ತು ವಿಚಾರ. ಅದು ಬಿಟ್ಟರೆ ಇಲ್ಲದೇ ಇರೋ ರಿಸ್ಕ್ ಎಲ್ಲ ತೊಗೊಂಡು ಎಲ್ಲ ಏನು 220 ಹೊಡಿತೀವಿ ಆ ಥರ ಎಲ್ಲ ಆಗಲಿಲ್ಲ. ಟಿಮ್ ಡೇವಿಡ್ನ ಇನ್ನೂ ಮೇಲ್ ಕಳಿಸಿದ್ರು. ರಜತ್ ಪತಿದಾರ್ ಒಂಥರ ಟಚ್ಚಲ್ಲಿ ಇದ್ದಂಗೆ ಇಲ್ಲ, ಯಾಕೋ ಕ್ಯಾಪ್ಟನ್ಸಿ ಪ್ರೆಷರ್ ವಿಪರೀತ ಇರೋ ಥರ ಕಾಣಿಸ್ತಾ ಇದೆ. ಆ ಮನುಷ್ಯ ಬೇಗ ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ಎಲ್ಲ ಅಡ್ರೆಸ್ ಮಾಡಿದ್ರೆ ಸರಿ. ಯಾಕಂದರೆ ಒಂಥರ ಟೆನ್ಷನಲ್ಲಿ ನೆನ್ನೆನೋ ಔಟ್ ಆಗಿದ್ದು, ಒಂಥರ ಔಟ್ಸೈಡ್ ಎಡ್ಜ್ ಹೊಟ್ಟೋಯ್ತು. ಬಟ್ ಟಿಮ್ ಡೇವಿಡ್, ಜಿತೇಶ್ ಶರ್ಮಾ ಸಖತ್ತು ಒಳ್ಳೆ ಇದು, ಒಂಥರ ಜುಗಲ್ಬಂದಿ ಚೆನ್ನಾಗಿ ಆಡಿದ್ರು. ಜಿತೇಶ್ ಶರ್ಮಾ ಅಂತೂ ಆ ಲಗಾನ್ ಶಾಟ್ಸು ಹಿಂಗೆ ನಿಂತ್ಕೊಂಡು ಡಮ್ ಅಂತ ಹಿಂದಕ್ಕೆಲ್ಲ ಹೊಡೆಯೋದು ಸಾಕಾತಾಗಿ ಹೊಡೆದಿದ್ದು. ಖುಷಿ ಆಯಿತು. ಅದೊಂದು 205 ಒಳ್ಳೆ ಸ್ಕೋರೇ ಬಂತು ಹಂಗೆ ನೋಡೋಕ್ಕೆ ಹೋದರೆ. ಜಿತೇಶ್ ಶರ್ಮಾ ಆಡಬೇಕಾದ್ರೆ ಇನ್ನೊಂದು ಬೆಸ್ಟ್ ಥಿಂಗ್ ಅಬ್ಸರ್ವ್ ಮಾಡಬೇಕು, ಅವ್ರ ಕೀಪಿಂಗು. DRS ಕಾಲ್ಸು ನೆನೆ ಧ್ರುಜುರಲ್ಲಿ ಔಟ್ ಆಗಿದ್ದು ಅಷ್ಟೇ, ಯಾರಿಗೂ ಅಷ್ಟೊಂದು ನಂಬಿಕೆ ಇರಲಿಲ್ಲ. ಬಟ್ ಔಟ್ ಇದೆ ಅಂದ್ಬಿಟ್ಟು ಸಖತ್ ಕಾನ್ಫಿಡೆನ್ಸಲ್ಲಿ DRS ತೊಗೊಂಡ್ರು. ಭಾರಿ ಖುಷಿಯಾದಂಥ ವಿಚಾರ. ಆ ಮನುಷ್ಯಂದು ಕೀಪಿಂಗು ಅಪ್ರಿಷಿಯೇಟ್ ಮಾಡಲೇಬೇಕು. ಆಮೇಲೆ ಆ ರನ್ಔಟ್ ಹೊಡೆದಿದ್ದು ಅಷ್ಟೇ, ಟಿಮ್ ಡೇವಿಡ್ ಡೀಪಿಂದ ಎಸೆದಿದ್ದು, ಇದು ಒಂದು ಸ್ವಲ್ಪ ಥ್ರೋ ಆ ಕಡೆಗೆ ಹೋಯ್ತು ಅಂದ್ರೂ ಕಲೆಕ್ಟ್ ಮಾಡಿಬಿಟ್ಟು ಅದನ್ನ ಹೊಡೆದ್ರಲ್ಲ, ಜಸ್ಟ್ ಎಡ್ಜಲ್ಲಿ ಔಟ್ ಆಗಿದ್ದು ಅದು ಲಾಸ್ಟ್ ಓವರ್ಸಲ್ಲಿ. ಸಖತ್ತಾಗಿ ಕೀಪಿಂಗ್ ಮಾಡ್ತಾಯಿದ್ದ ಆ ಮನುಷ್ಯ. ಬ್ಯಾಟಿಂಗು ಅಷ್ಟೇ, ಅಷ್ಟು ಮಾಡಿದ್ರೆ ಸಾಕು. ಸೂಪರ್ ಅಡಿಷನ್ನು RCBಗಂತೂ. ಈಗ ಆ ಮನುಷ್ಯ ಕಂಟಿನ್ಯೂ ಮಾಡಿದ್ರೆ ಡೆಫಿನೆಟ್ಲಿ ಇಂಡಿಯಾಗಂತೂ ಆಡೋವಂಥ ಎಲ್ಲ ಚಾನ್ಸ್ ಇದೆ. ರಿಷಬ್ ಅಂತೂ ಅಷ್ಟೇ ಕತೆ. ಆ ಮನುಷ್ಯನ DRS ಕಾಲ್ಗಳಾಗಲಿ, ಆ ಪ್ರೆಸೆನ್ಸು ಒಂಥರ ಎಲ್ಗೋ ಹೊಟ್ಟೋಗ್ಬಿಟ್ಟಿದೆ. ಏನೋ ಯಾವುದೋ ಆಡಿದ್ದನ್ನೇ ಜ್ಞಾಪಿಸ್ಕೊಂಡು ಆ ಮನುಷ್ಯನಿಗೆ ಚಾನ್ಸ್ ಕೊಡೋದ್ರಲ್ಲಿ ನನಗೇನೋ ಅರ್ಥನೇ ಕಾಣಿಸಲ್ಲ. ಬಟ್ RCBನಲ್ಲಿ ಜಿತೇಶ್ ನೆನ್ನೆ ಆಡಿದ್ದು ಭಾರಿ ಖುಷಿ ಆಯಿತು. ಸಖತ್ ಗೇಮು ಗೆದ್ದಿದ್ದು. ಬಟ್ RR ಕಡೆನೂ ಮಾತಾಡ್ಬೇಕಂದ್ರೆ ಅವ್ರು ಉಡಾ ಟೀಮ್ನೇ ಗೆಲ್ಲೇಬೇಕು, ಇದು ಬೆಸ್ಟ್ ಚಾನ್ಸು ಹೋಮಲ್ಲಿ ಗೆಲ್ಲಕ್ಕೆ, ಅದು ಇದು ಅಂತೆಲ್ಲ ಅಂದ್ರೂ ಏನು ಯಶಸ್ವಿ ಜೈಸ್ವಾಲ್ ಚೇಸ್ ಸ್ಟಾರ್ಟ್ ಮಾಡಿದ್ದು ಕಾನ್ಫಿಡೆಂಟಾಗಿ ಆಡ್ತಾ ಇದ್ದಿದ್ದು ಮನುಷ್ಯ. ಲೆಫ್ಟ್ ಹ್ಯಾಂಡರು ಶಾರ್ಟ್ಸ್ ಹೊಡಿತಾ ಇದ್ದಿದ್ದು ಆ ವೈಭವ್ ಸೂರ್ಯವಂಶಿ ಜೊತೆ. ಆ ಮನುಷ್ಯ ಆ ಹುಡುಗ ಪಾಪ ಚೆನ್ನಾಗಿ ಆಡ್ತಾ ಇದ್ದಿದ್ದು, ಆ ಹುಡುಗನೂ ಚೆನ್ನಾಗೇ ಹೊಡಿತಾ ಇದ್ದು. ಎಲ್ಲ 6ಗಳು ಸರಿಗೆ ಹೊಡೆದ್ರು. ಸ್ವಲ್ಪ ಔಟ್ ಆಗಿದ್ದು ಬಾಲ್ ಸರಿಗೆ ಲೈನ್ಗೆ ಆಡಲಿಲ್ಲ ವೈಭವ್. ಅದು ಬಿಟ್ಟರೆ ಯಶಸ್ವಿ ಹೊಡಿತಾ ಇದ್ದಿದ್ದು. ನನಗೆ ಅದು ನೋಡ್ತಾ ಇದ್ರೆ ಭಾರಿ ಖುಷಿ ಆಯಿತಾ. ಯಶಸ್ವಿ ಶಾರ್ಟ್ಸು
ಲೆಫ್ಟ್ ಹ್ಯಾಂಡರ್ ಹೊಡಿತಾ ಇದ್ರೆ ಈಗ ಅದೇ ದೇವದತ್ ಪಡಿಕಲ್ಗೆ ಅವರಿಗೆ ಕಂಪೇರ್ ಮಾಡಿದ್ರೆ ಖುಷಿ ಆಗುತ್ತೆ ನೋಡಿ ಆ ಯಶಸ್ವಿ. ಅಂದರೆ ಕಂಪೇರ್ ಮಾಡಬಾರ್ದು, ಇವ್ರದೇ ಬೇರೆ ಥರ ಅಂತ ಎಲ್ಲ ಇಟ್ಕೊಂಡ್ರು, ಬಟ್ ಯಶಸ್ವಿ ಹೊಡಿಯೋದು ಒಂಥರ ಕ್ಲೀನ್ ಹಿಟ್ಸು, ಸಖತ್ ಖುಷಿಯಾಗುತ್ತೆ. ಭಾರಿ ಮಜಾ ಅಂತೂ ಬಂತು ನೆನೆ ಆ ಮನುಷ್ಯನ ಆಡ್ಬೇಕಾದ್ರೆ. ಇನ್ನೊಂದು ಸ್ವಲ್ಪ ಹೊತ್ತು ಇದ್ದಿದ್ರೆ ಎತ್ಕೊಂಡ್ಬಿಟ್ಟಿರೋದು ನಮಗಾಗಲೇ ಫುಲ್ಲು ಬೆಂಕಿ. ಹಂಗೆ ಸದ್ಯ ದೇವ್ರ ದಯೆಯಿಂದ ಔಟ್ ಆಗಿದ್ದು. ಎಲ್ಲರೂ ಕರೆಕ್ಟ್ ಟೈಮ್ಗಳಲ್ಲಿ ಜಾಶ್ ಹೇಸಲ್ವುಡ್ಡು ಆಮೇಲೆ ಕೃಣಾಲ್ ಪಾಂಡ್ಯ ಬಂದು ಎಲ್ಲ ಬ್ರೇಕ್ ಮಾಡಿದ್ದು, ಫಸ್ಟ್ ಬಾಲೇ ವಿಕೆಟು, ಭಾರಿ ಸಖತ್ತಾಗಿ ಆಡಿದ್ರು ನೆನೆ ಎಲ್ಲ. ಕೃಣಾಲ್ ಪಾಂಡ್ಯನು ಚಿನ್ನಸ್ವಾಮಿಲಿ ಆಡ್ತಾರೆ ಅನ್ನೋದು ಇವಾಗೆಲ್ಲ ಕಾನ್ಫಿಡೆನ್ಸ್ ಬಂದ್ಬಿಟ್ಟಿದೆ. ಇನ್ನೇನು ಟೀಮ್ನೆಲ್ಲ ಅದು ಇದು ಎಲ್ಲ ಅಲ್ಲಾಡ್ಸಲ್ಲ. ಇನ್ನು ಕೊನೆ ಹಂತಕ್ಕೆ ಬರ್ತಾ ಇದೆ. ಇನ್ನು ರೊಮಾರಿಯೋ ಶೆಫರ್ಡ್ ಆ ಪ್ಲೇಸ್ದೊಂದು ಮಾತ್ರ ಏನಾದ್ರು ಚೇಂಜಸ್ ಮಾಡಿದ್ರೆ ಮಾಡ್ತಾರೆ. ಇನ್ನು ದೇವದತ್ ಪಡಿಕಲ್ ಸೆಟ್ಟು. ಇಲ್ಲಿ ಸೂಯಶ್ ಏನು ನೋಡಿದ್ರು ನೆನ್ನೆನೂ ಸ್ಪಿನ್ನರ್, ನಾನು ಹೇಳ್ತಾನೆ ಇದ್ದೀನಿ ಇಲ್ಲಿ ಬೆಂಗಳೂರು ಸ್ಪಿನ್ನರ್ ಬೇರೆ ಥರನೇ ಆಡಬೇಕು. ಕೃಣಾಲೇ ಹಂಗೆ ನೋಡೋಕ್ಕೋದ್ರೆ ಸ್ಪಿನ್ನರ್ ಥರ ಆಗಿದ್ದು. ಸೂಯಶ್ ಅಂತೂ ಏನು ಹೇಳೋ ಹೆಸರಿಲ್ದಂಗೆ ಆಗೋಯ್ತು. ಒಂಥರ ಅದು ಮಾಡೋಕ್ಕೆ ಬೇರೆ ಥರನೇ ಟೆಕ್ನಿಕ್ಸು, ಅಲ್ಲೆಲ್ಲ ಒಂಥರ ಟ್ಯಾಲೆಂಟು ಕೇಪಬಿಲಿಟಿ ಬೇಕು. ನೋಡೋಣ ಹೇಗೆ ಮಾಡ್ತಾರೆ ಅಂತ. ನೆಕ್ಸ್ಟ್ ಇರೋ ಮ್ಯಾಚ್ಗಳು ಸಖತ್ತಾಗಿದ್ದಾವೆ. ಇನ್ನು ಡಿ ಸಿ ನಮ್ಗೆ ವಿರಾಟ್ ಕೊಹ್ಲಿ ಅವ್ರ ಮನೆ, ರಾಹುಲ್ಲು ಈ ಮನೆಗೆ ಬಂದ್ಬಿಟ್ಟು ಹಿಂಗೆ ಹಾಕ್ಬಿಟ್ಟು ಎಲ್ಲ ಇಟ್ಟಿರ್ಬಿಟ್ಟು, ಅಲ್ಲಿ ಕೊಹ್ಲಿ ಹೋಗ್ಬಿಟ್ಟು ಇದು ನಮ್ಮ ಮನೆ ನಮ್ಮೂರು ಅಂದ್ಬಿಟ್ಟು ಅಲ್ಲಿ ಇನ್ನೇನು ಗೂಟ ಇಡ್ತಾರೋ ಅದು ಇನ್ನೂ ಸೆಲೆಬ್ರೇಷನ್ಸ್ ಅವೆಲ್ಲ ನೋಡೋಕ್ಕೆ ಸಖತ್ ಮಜಾ ಇರುತ್ತೆ, ಎಕ್ಸೈಟ್ಮೆಂಟು. ಭಾನುವಾರ ಮ್ಯಾಚು, ಅದಾದಮೇಲೆ CSK ಮ್ಯಾಚ್ ಬೇರೆ ಇದೆ ಬೆಂಗಳೂರಲ್ಲಿ. ಎಲ್ಲ ಸೂಪರ್ ಮ್ಯಾಚ್ಗಳಿದೆ ಇನ್ನು RCB ಇದು. ನೋಡ್ತಾ ಇರೋಣ ಹೀಗೆ, ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಸಿಗ್ತಾ ಇರೋಣ. ಬಾಯ್.